Good morning. Welcome to KPS News. Myself Vignesh. Myself Siddhant. International IDEA choose India to chair its global election body. ಇಂಟರ್ನ್ಯಾಷನಲ್ ಐಡಿಯಾ ತನ್ನ ಜಾಗತಿಕ ಚುನಾವಣೆಯ ಸಂಸ್ಥೆಯನ್ನು ಅಧ್ಯಕ್ಷರಾಗಿ ಭಾರತವನ್ನು ಆಯ್ಕೆ ಮಾಡಿದೆ. ವಿಂಟರ್ ಏರ್ ಅಕ್ಯುಲೇಟೆಡ್ ಡ್ರೈವ್ ಲಾಂಚ್ಡ್ ಇನ್ ಮೇಜರ್ ಇಂಡಿಯನ್ ಸಿಟೀಸ್ ಇನ್ಕ್ಲೂಡಿಂಗ್ ಬೆಂಗಳೂರು. ಬಳಿಕ ಶೀತ ಋತುವಿನ ವಾಯು ಗುಣಮಟ್ಟದ ಅಭಿಯಾನವು ಭಾರತದ ಪ್ರಮುಖ ನಗರವನ್ನು ಬೆಂಗಳೂರನ್ನು ಒಳಗೊಂಡಿತೆ ಆರಂಭಗೊಂಡಿದೆ. ಈ ಸ್ವತಃ 2.0 launched new rural property management system announced by state government. ಈ ಸಪ್ತ 2.0 ಬಿಡುಗಡೆ ಗ್ರಾಮೀಣ ಆಸ್ತಿ ನಿರ್ವಹಣೆಗೆ ಹೊಸ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ. Discom announced local power cuts in Bangalore from December 4 to 8 for maintenance. December 4 ರಿಂದ 8 ರವರೆಗೆ ನಿರ್ವಹಣೆಗೆ ಇಳಿಸಕ್ಕಾಗಿ ಬೆಂಗಳೂರು ನಗರದಲ್ಲಿ ಸ್ಥಳೀಯ ವಿದ್ಯುತ್ ವ್ಯತ್ಯಯಗಳನ್ನು ಡಿಸ್ಕಾಂ ಪ್ರಕಟಿಸಿದೆ. Change pushes Karnataka to redraw farming map. ಹವಾಮಾನ ಬದಲಾವಣೆಯಿಂದ ಕರ್ನಾಟಕ ತನ್ನ ಕೃಷಿ ಹವಾಮಾನ ವಲಯಗಳನ್ನು ಮರುಮಚ್ಚಿದ ಪ್ರಕ್ರಿಯೆಯನ್ನು ಆರಂಭಿಸಿದೆ. Today's weather high 27 degree, low 18 degree. Thank you. For more updates, like, share and follow us. See you tomorrow.